ಬಂಧುಗಳೇ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ಕಳೆದ 2023ರಿಂದ ಇಲ್ಲಿವರೆಗೆ 2025ರ ಜನವರಿವರೆಗೂ ಕೂಡ ನಮ್ಮ ಸೋಮಲಾಪುರ ಗ್ರಾಮದ 80 ವರ್ಷದ ಅಜ್ಜಿ ಶ್ರೀಮತಿ ಪೂಜಮ್ಮ ಅಂತೇಳಿ, ಈ ಅಜ್ಜಿಗೆ 1.5 ವರ್ಷ ಅಥವಾ 1.5 ವರ್ಷದಿಂದ ಸರ್ಕಾರದ ವೃದ್ಧಾಪ್ಯ ಯೋಜನಾ ಅನ್ನುವಂಥದ್ದು ಬರ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಮ್ಯಾನ್ಗಳಿಗೆ ಆಗಿರ್ಬೋದು, ಪೋಸ್ಟ್ ಮಾಸ್ಟರ್ಗಳಿಗೆ ಆಗಿರ್ಬೋದು, ಕಚೇರಿಗಳಿಗೆ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿಗಳಿಗೆ ಆಗಿರ್ಬೋದು, ಎಲ್ಲಾ ಕಡೆ ಓಡಾಡಿ ಅಲೆದಾಡಿ ಸಮಸ್ಯೆಗಳನ್ನ ಕೇಳಿಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಈ ಅಜ್ಜಿಗೆ ವೃದ್ಧಾಪ್ಯ ಯೋಜನೆ ಅನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಕೊನೆಯದಾಗಿ ಇದೇ ಊರಿನ ಸೋಮಲಾಪುರ ಗ್ರಾಮದ ಇದೇ ಊರಿನ ನಮ್ಮ ಚನ್ನಬಸವ ಅಂತ ಹೇಳಿ ಇವರು KRS ಪಕ್ಷದ ಮುಖಂಡರು, ಇವರು ಗಮನಕ್ಕೆ ಈ ಅಜ್ಜಿ ತರ್ತಾಳೆ, ನನಗೆ ಕಳೆದ 1 ವರ್ಷ 2 ವರ್ಷಗಳಿಂದ ವೃದ್ಧಾಪ್ಯ ಯೋಜನೆ ತಿಂಗಳಿಗೆ 1700 ರೂಪಾಯಿ ಬರೋದೇ ಇಲ್ಲ ಅಂತ ಹೇಳಿದಾಗ ನಮ್ಮ ಚನ್ನಬಸವರು ನಮ್ ಗಮನಕ್ಕೆ ತರ್ತಾರೆ. ನಾವೆಲ್ಲರೂ ನಮ್ಮ ಸಿದ್ದರಾಮಪ್ಪ ಸರ್ ಆಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಕುಮಾರ್ ಅವರಾಗಿರ್ಬೋದು, ಇವತ್ತು ಮಾನ್ಯ ತಹಶೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟು ಈ ಒಂದು ಅಕೌಂಟಿನ ಮೇಲೆ ಏನೆಲ್ಲ ಇತಿಹಾಸ ಇದೆ ಅಂದ್ರೆ ದಾಖಲಾತಿಗಳು ಇದಾವೆ, ಟ್ರಾನ್ಸಾಕ್ಷನ್ ಆಗಿರ್ಬೋದು, ಸರ್ಕಾರದ ವತಿಯಿಂದ ಬಿದ್ದಂತ ಹಣ ಆಗಿರ್ಬೋದು, ಎಲ್ಲವನ್ನ ಚೆಕ್ ಮಾಡಿಕೊಂಡು ಬಂದಾಗ ಇಲ್ಲಿ ನಮಗೆ ಕಂಡಿದ್ದೇನಂತ ಹೇಳಿದ್ರೆ, ಹಿಂಗಡಿಕ ದುಡ್ಡು ಕೋರ್ಸಲ್ಲಿ ಕಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಪೋಸ್ಟ್ ಮ್ಯಾನ್ ಶ್ರೀಮತಿ ಏನಪ್ಪ ಒಟ್ನಲ್ಲಿ ಈ ಊರಿನ ಪೋಸ್ಟ್ ಮ್ಯಾನ್ ಒಬ್ಬ ಮಹಿಳೆ ಏನ್ ಮಾಡ್ತಾಳೆ ಅಂತಂದ್ರೆ, ಕಳೆದ ಹಲವಾರು ದಿನಗಳಿಂದ ಅಥವಾ 2-3 ತಿಂಗಳಿಂದ ಹಣ ಬಂದಿದೆ, ಆದ್ರೂ ಕೂಡ ಇವರಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಕೇಳಿದ್ರಪ್ಪ ಅಂದ್ರೆ ಹಿಂಗೆ ಓಡಾಡುವಂತ ಸಂದರ್ಭದಲ್ಲಿ ದಿನನಿತ್ಯ ಅಜ್ಜಿ ನನ್ ದುಡ್ಡು ಬಂತ ಅಂತ ಹಲವಾರು ಸಾರಿ ಕೇಳಿದ್ರು ಕೂಡ ಕಿವಿಗೆ ಹಾಕೊಳ್ದೇನೆ ಇವರ ಏನೋ ಒಂದು ವಿಷಯವನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲದೆ ಇರೋ ತರನೇ ಮಾಡಿ ಕೊನೆಗೆ ಬೇಸತ್ತು ನಮ್ಮ ಚನ್ನಬಸವರ ಗಮನಕ್ಕೆ ತಂದಾಗ ನಾವೆಲ್ಲ ಇವತ್ತು ಹೋಗಿ ಕೊನೆಯದಾಗಿ ಈ ಅಜ್ಜಿಗೆ 2 ತಿಂಗಳ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ವೃದ್ಧಾಪ್ಯ ವೇತನ ತಿಂಗಳಿಗೆ 1700 ರೂಪಾಯಿ ಬರುವಂತ ಹಣ ಇವತ್ತು ನಮ್ಮ ಒತ್ತಡಕ್ಕಾಗಿ ನಾವು ಮಾಡಿದಂತ ಕಾರ್ಯಕ್ಕಾಗಿ ನಾವು ಏನು ಬೆನ್ನು ಬಿದ್ದು ತಹಶೀಲ್ದಾರ್ ಕಚೇರಿಗೆ ಬೆನ್ನು ಬಿದ್ದು, ಪೋಸ್ಟ್ ಮಾಸ್ಟರ್ಗಳಿಗೆ ಬೆನ್ನು ಬಿದ್ದು, ಪೋಸ್ಟ್ ಮೆನ್ಗಳಿಗೆ ಬೆನ್ನು ಬಿದ್ದು ಎಲ್ಲ ಇತಿಹಾಸವನ್ನ ದಾಖಲಾತಿಗಳನ್ನ ತೆಗೆದು ಎಲ್ಲ ಅಳೆದು ತೂಗಿ ಕೊನೆಯದಾಗಿ ನಮಗೆ ಕಂಡು ಬಂದಿದ್ದೇನಂತಂದ್ರೆ 2 ತಿಂಗಳ ಹಣ ಜಮೆ ಆಗಿದೆ. 1 ವರ್ಷದ ಹಣ ಏನೋ ಇವರು ತಾಂತ್ರಿಕ ದೋಷ ಅಂದ್ರೆ ಇವರು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಮೊಬೈಲ್ ಲಿಂಕ್ ಆಗಿರ್ಬೋದು, ಈ ತರದ ತಾಂತ್ರಿಕ ದೋಷಗಳಿಂದ ಪೆಂಡಿಂಗ್ ಇದೆ. ಅದು ಕೂಡ ದುಡ್ಡು ಬರುತ್ತೆ. ಆದ್ರೆ ಕಳೆದ 2 ತಿಂಗಳಿಂದ ಬಿದ್ದಂತ ಹಣ ಪೋಸ್ಟ್ ಮ್ಯಾನ್ ಮನೇಲಿ ಇಟ್ಕೊಂಡು ಕೂತ್ಕೊಂಡಿದ್ರು. ಅವ್ರು ಯಾವುದೇ ಕಾರಣಕ್ಕೂ ಕೊಡದೇನೆ ಇವ್ರಿಗೆ ಕೇಳಿದಾಗ ನಾನು ದುಡ್ಡು ಬಂತ ಅಂತ ಕೇಳಿದ್ರ ಕೂಡ ಇಲ್ಲ, ನಾನು ಅದು ಏನಂತಿಲ್ಲಮ್ಮ, ಈಗ ಅಜ್ಜಿ ಬಾಯಿಂದೇನೆ ಕೇಳೋಣ. ಎಷ್ಟು ಬಂತ ದುಡ್ಡು ತೋರ್ಸಲ್ಲಿ? 2400 ಅಂತ ಹೇಳ. 2400 ಕಾಣುತ್ತಾ? ಏನಾಗಿತ್ತು ನಿನ್ಗೆ? ಇಲ್ಲಿ ಹೇಳಿಲ್ಲ ಏನಾಗಿತ್ತು, ಯಾಕೆ ರೊಕ್ಕ ಬರ್ತಿರ್ಲಿಲ್ಲ? ಬಂದತೇನ ಅಂತ ಕೇಳ್ತದೆ, ಇಲ್ಲ ಬಂದಿಲ್ಲ, ನಿಮ್ ಮಕ್ಳು ಬ್ಯಾಂಕಿಂಗ್ ಮಾಡಿಸಿದಾರ ಹೋಗು ಇರ್ಲೋಗ, ನಾನೇನ್ ಕೇಳ್ತಿದ್ದೆ ಆಗ್ಲಲ್ಲ. ಅಗಲ ಕೇಳ್ಬೇಡ ಪೂಜೆವ ನೀನ್ ನನ್ನ ಆಗ್ಲ ಕೇಳ್ಬೇಡ ಅಂತಿದ್ಲ, ರೊಕ್ಕ ಕೇಳ್ಬೇಡ ಅಂತಿದ್ಲ ಅಮ್ಮ ಪೋಸ್ಟ್ ಮ್ಯಾನ್. ಬಂದಿಲ್ಲ ನಾ ಅಗಲ ಮತ್ತೇನಂತಿಲ್ಲ. ಮತ್ತೇನಂತದ ನಾನೇನ್ ಮಾಡ್ಲ, ಹೋದ್ರು ಹೋಗ್ಲಿ ನಿಂದು, ನಾವೇನ್ ಮಾಡಕ್ ಹೋಗಲ್ಲ. ರೊಕ್ಕ ಹೋದ್ರು ನಾನೇನ್ ಮಾಡ್ಲ ಅಂತಿದ್ಲ. ಅಗ್ಲೆಲ್ಲ ಪದೇ ಕೇಳಕ್ ಹೋಗ್ಬೇಡ, ಕೇಳಕ್ ಬರ್ಬೇಡ ನೀನು. ಇಲ್ಲೇ ಓದ್ತದ ಕೇಳ್ತದ, ನಾನು ಹಾಕ್ಬೇಕು ಹೊಟ್ಟೆ ಕೆಟ್ಟಸ್ಕೊಳವಿ ಒಂದು ಯಾವಾಗ ಕೊಡಿ. 1 ತಿಂಗಳು 2 ತಿಂಗಳು ಬಂದತ್ತಂದಲ್ಲ, 1 ಕೊಡಿ ಅಂತ ನನ್ ಸಂತಿ ಕೊಡಲ್ಲ. 2 ತಿಂಗಳು ಬಂದಿದ್ದು ತಂತಕ್ಕಿತ್ತು ಕೊಡಮಂತಂದ್ರ ಕೊಟ್ಟಿರ್ಲಿಲ್ಲ, ಕೊಡಲ್ಲ. ಈಗ ಬಂದೈತೆ ದುಡ್ಡು, ಈಗ ಬಂದೈತಿ ನೋಡ ಈ ದುಡ್ಡು 2 ತಿಂಗಳು ಅವಾಗ ಬಂದೈತಿ, ಆಲೆ ಬಂದೈತಿ. ಆಮೇಲೆ ಮುಂಚೆ ರೊಕ್ಕ ಎಷ್ಟು ಮುರ್ಕಂತಿದ್ಲು? 30 1700 ರೂಪಾಯಿ ಕೊಡ್ಬೇಕಂದ್ರೆ 30 ರೂಪಾಯಿ ಮುರ್ಕಂಡೆ ಕೊಡ್ತಾ ಇದ್ಲು ಪೋಸ್ಟ್ ಮ್ಯಾನ್. ನೋಡಿ ಬಂಧುಗಳೇ, ಪೋಸ್ಟ್ ಮ್ಯಾನ್ಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ಕೇವಲ ಸಿಂಧನೂರು ತಾಲೂಕಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ತರದ ವೃದ್ಧಾಪ್ಯ ವೇತನ ಕೊಡುವಂತ ಸಂದರ್ಭದಲ್ಲಿ ವಯಸ್ಸಾದವರಿಗೆ, ಅಜ್ಜಿಯಂದರಿಗೆ 1700 ರೂಪಾಯಿ ಬಂದಾಗ ನಮ್ ಕಡೆ ಏನೋ 30 ರೂಪಾಯಿ ಇದೆ, ಬೇರೆ ಕಡೆ 10 ರೂಪಾಯಿ ಇದೆ, 20 ರೂಪಾಯಿ ಇದೆ, 50 ರೂಪಾಯಿ, 100 ರೂಪಾಯಿ ತನಕ ಪಡೆದಂತ ಒಂದು ಉದಾಹರಣೆಗಳು ಕೂಡ ನಮ್ ಕಣ್ಣಿಗೆ ಕಂಡು ಬರ್ತವೆ. ಹಾಗಾಗಿ ಇವತ್ತು ಅಜ್ಜಿಗೆ 2 ತಿಂಗಳ
ಹಣವನ್ನ ಮರುಪಾವತಿಸುವಲ್ಲಿ ನಮ್ಮ ಚನ್ನಬಸವರ ಪಾತ್ರ ಬಹಳ ದೊಡ್ಡದಾಗಿದೆ. ಹಾಗಾಗಿ ಚನ್ನಬಸವರು ಏನ್ ಮೊಮ್ಮಗ ಹೇಳಿದೆ ನಾವು ದುಡ್ಡು ಬಂದಿಲ್ಲ ಅಂತ ಎಲ್ಲ ನಾನು ಹೇಳಿದೆ ಅವು ಇದಕ್ಕೇನ್ ಹೇಳಿದೆ? ಹೇಳ್ತಿದ್ದೆ ಬರುವಂತಲ್ಲ ನನ್ನ ಸಂಬಂಧ ನನಗೆ ಪೂಜೆ ಮಾಡ್ಕೊಂಡು ತೋರಿಸ್ಬಿಡು, ರೊಕ್ಕ ಬಂದೈತೆ ಅಂತ ತೋರಿಸ್ಬಿಡು ಅಲ್ಲಿ. ನೋಡು ಬಂಧುಗಳೇ, ಇವತ್ತು ಅಜ್ಜಿಗೆ 2400 ರೂಪಾಯಿ 2 ತಿಂಗಳ ಹಣ ಬಿಡುಗಡೆ ಆಗಿದೆ. ಇದು ಬಂದಿತ್ತು ಆಲ್ರೆಡಿ. ಆ ಪೋಸ್ಟ್ ಮ್ಯಾನ್ಗಳು ಇಟ್ಕೊಂಡು ಆಟ ಆಡಿಸ್ತಾ ಇದ್ರು. ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ನಾವು ಮಾಡಿದಂತ ಕಾರ್ಯಕ್ಕಾಗಿ ಇವತ್ತು ಅಜ್ಜಿಗೆ 2400 ರೂಪಾಯಿ ಬಂದಿದೆ. ಈ ತರದ್ ಯಾರಿಗಾದ್ರೂ ಬಂದಿರುತ್ತೆ, ಹಣ ಬಂದಿರುತ್ತೆ, ನಿಮ್ದು ಅದು ಸಮಸ್ಯೆ ಇದೆ, ಇದು ಸಮಸ್ಯೆ ಇದೆ, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಆಟ ಆಡಿಸುವಂತ ಪೋಸ್ಟ್ ಮ್ಯಾನ್ಗಳಿದ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ನಿಮ್ಗೆ ಒಂದು ಒಳ್ಳೆ ವ್ಯವಸ್ಥೆ ಅಂದ್ರೆ ಈ ತರದ ಹಣ ಬಿಡುಗಡೆ ಮಾಡಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿನ್ನ ಹೆಸರು ಏನು? ಯಾವ ಊರಿನಿಂದ? ಸಂಗನಾಳ ತವ್ರ ಮನೆ, ಗಂಡನ ಮನೆ ಸೋಮಲಾಪುರ. ಮಕ್ಳು ಎಷ್ಟು ಮಂದಿ? ಏನ್ ಮಾಡ್ತೀವಿ? ಯಾರಾದ್ರೂ ನೀನ್ ಆಡದ್ ಮಾಡ್ತೀನಿ ಎತ್ತಾದಿಲ್ಲ ಈಗ. ಇಲ್ಲ ಆತ ಫಸ್ಟ್ ಮತ್ತೆ ಆತ ನೀನ್ ಇಬ್ರು ಆಡಿಲ್ಲ ಮತ್ತೆ ಸಾಕು, ಇಷ್ಟ ಸಾಕು. ಹೌದಾ? ಇದರಿಂದ ದುಡ್ಡಿಂದ ಏನ್ ಮಾಡ್ತೀನಿ ನಾನು? ಏನು ಮಾಡಕ್ಲಿಕ್ಕೆ ಬ್ರೆಡ್ ತಿಂದೆ ಗುಳಿಗೆ ಅದೇ ವಡೆ ಒಗಣೆ ಪಗಣೆ ತಂದು ತಿನ್ಬೇಕಲ್ಲ. ಬೇಕಾದ ಗುಳಿಗೆ ಬೇಕು. ಗುಳಿಗೆ ಬಳಕೆ ಮಾಡ್ಕೊಂತೀರ? ಗುಳಿಗೆ 200 ರೂಪಾಯಿ ಗುಳಿಗೆ 15 ಬರ್ತಾವ. 30 ಗುಳಿಗೆ ತಗೋಬೇಕು ತಿನ್ನೋದ. ಖುಷಿ ಆಯ್ತಾ ಈಗ? ಚಪ್ಪ ನಂದು ಹೊಟ್ಟೆ ತಟಲ್ಲ ನೋಡಿ. ಸಾಕಪ್ಪ ನಡಿ ಜಾತ್ರೆಗೆ ಹೋಗೋಣ. ಅಮ್ಮಮ್ಮ ಜಾತ್ರೆ